ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಪ್ರಕರಣ ಆಯ್ತಲ್ಲ, ಈ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರು. ಆದರೆ ಗಾಯಾಳುಗಳು ತುಂಬ ಜಾಸ್ತಿ ಇದ್ರು. ಆ ಗಾಯಾಳುಗಳ ಪರಿಸ್ಥಿತಿ ಏನಾಗಿದೆ, ಹೇಗಿದೆ, ಆಮೇಲೆ ಅವ್ರು ಕಣ್ಣಾರೆ ಕಂಡಿದ್ದೇನು, ಅವ್ರು ಕೊಟ್ಟಂಥ ವಿವರಣೆಯನ್ನು ಕೇಳಿದ್ರೆ ಗಾಬರಿ ಆಗಿ ಹೋಗುತ್ತೆ. ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಇದೇ ತನಿಖೆಯನ್ನು ಮಾಡೋಕ್ಕೆ ಗಾಯಾಳುಗಳ ಬಳಿ ಹೋಗಿ ಮಾತುಕತೆಯನ್ನು ಮಾಡಿದ್ರು. ಏನಾಯಿತು ಏನಿಲ್ಲ ಅಂತ ಕೇಳಿದ್ರು. ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಾಗಿದೆ. ಏನಾ ಬೆಳವಣಿಗೆ, ಸ್ಟೋರಿ ನೋಡಿ. ಚಿನ್ನಸ್ವಾಮಿ ಕಾಲ್ ತುಳಿತದ ಗಾಯಾಳುಗಳ ವಿಚಾರಣೆ, ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆ ದಾಖಲು, ಕತ್ತಿಗೆ ಬೆಲ್ಟ್, ಕಾಲಿಗೆ ಬ್ಯಾಂಡೇಜ್ ಹಾಕೊಂಡು ಬಂದ ಗಾಯಾಳುಗಳು. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಘಟನೆಯ ಬಗ್ಗೆ ಡಿಸಿ ಜಗದೀಶ್ ಗಾಯಾಳುಗಳ ವಿಚಾರಣೆ ನಡೆಸಿದ್ರು. ಹಲವು ಗಾಯಾಳುಗಳು ಕೊಟ್ಟ ಹೇಳಿಕೆಯನ್ನ ಜಗದೀಶ್ ದಾಖಲಿಸಿದ್ರು. ಇನ್ನು ಡಿಸಿ ಮುಂದೆ ಗಾಯಾಳು ಕಾಲ್ ತುಳಿತದ ಕರಾಳಕ್ಷಣಗಳನ್ನ ಮೆಲುಕು ಹಾಕಿದ್ರು. ಕಾಲ್ ತುಳಿತ ಹೇಗೆ ಸಂಭವಿಸಿತು, ಸ್ಟೇಡಿಯಂ ಹೊರಭಾಗದಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು, ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಇತ್ತು ಅಂತ ಯಾರು ಹೇಳಿದ್ರು, ಈ ಎಲ್ಲಾ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿ ಜಗದೀಶ್ ಉತ್ತರ ಕಂಡುಕೊಂಡ್ರು. ಇನ್ನು ಗಾಯಾಳುಗಳು ಕುತ್ತಿಗೆಗೆ ಬೆಲ್ಟ್, ಕಾಲು ಹಾಗೂ ಕೈಗೆ ಬ್ಯಾಂಡೇಜ್ ಹಾಕೊಂಡು ಬಂದ ದೃಶ್ಯ ಮನ ಕಲಕುವಂತಿತ್ತು. ಇನ್ಸ್ಟಾ ಪೋಸ್ಟ್ ನೋಡಿ ಸ್ಟೇಡಿಯಂಗೆ ಹೋಗಿದ್ದೆ, ಉಚಿತ ಟಿಕೆಟ್ ಇದ್ದಿದ್ದಕ್ಕೆ ನೋಡೋಕ್ ಬಂದ್ವಿ, ವಾಪಸ್ ಬರುವಾಗ ನನ್ನ ಮೇಲೆ ಎಲ್ರೂ ಬಿದ್ರು. ಕಾಲ್ ತುಳಿತ ಪ್ರಕರಣದ ಕುರಿತು ಗಾಯಾಳು ಮೋನಿಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು, ಇನ್ಸ್ಟಾಗ್ರಾಂನಲ್ಲಿ ವಿಜಯೋತ್ಸವ ಪೋಸ್ಟ್ ನೋಡಿ ಸ್ಟೇಡಿಯಂಗೆ ಹೋಗಿದ್ದೆ ಅಂತ ಹೇಳಿದ್ದಾನೆ. ಫ್ರೀ ಟಿಕೆಟ್ ಎಂಬ ಕಾರಣಕ್ಕೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗಿದ್ದೆ. ನಾವು ಸ್ಟೇಡಿಯಂ ಒಳಗೆ ಹೋಗಿ ವಾಪಸ್ ಬರುವಾಗ ನನ್ನ ಮೇಲೆ ಎಲ್ಲರೂ ಬಿದ್ರು ಅಂತ ತಿಳಿಸಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದು ಎಲ್ಲ ಇವತ್ತು ಪೆರೇಡ್ ಇದೆ ಅಂತ ಒಂದು ಇದು ಬಂತು, ಫ್ರೀಯಾಗಿ ಎಂಟ್ರಿ ಇದೆ ಒಳಗಡೆಗೆ ಅಂತ ಹೇಳಿದ ತಕ್ಷಣ ಜನ ಎಲ್ಲ ಸೇರಿ ಒಳಗಡೆಗೆ ನುಗ್ಗೋಕ್ಕೆ ಎಲ್ಲ ಇದು ಮಾಡಿದ್ರು. ಕೊನೆಗೆ ನಮ್ಗೆ ಏನಾಯಿತು ಅಂದರೆ ಒಳಗಡೆಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು, ನಾವು ಒಳಗಡೆ ಹೋದ್ವಿ. ಕೊನೆಗೆ ನನ್ನ ರಿಟರ್ನ್ ಬರುವಾಗ ಏನಾಯಿತು ಅಂದರೆ ನಮಗೆ ಎಲ್ಲ ಜನ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ನನ್ನ ಕಾಲಿಗೆ ಮೇಲೆ ಎಲ್ಲ ಬಿದ್ದಿರೋದ್ರಿಂದ ನನ್ನ ಕಾಲಿಗೆ ಏಟಾಯಿತು. ಎಂಟ್ರಿ ಆಗುವಾಗಲಿಲ್ಲ, ಬರುವಾಗ ನನಗೆ ಆಗಿದ್ದು. ತುಂಬ ಜನ ಇದ್ದಾಗ ಸ್ವಲ್ಪ ಪೊಲೀಸವರು ತುಂಬ ಜನ ಇದ್ದು ಮೇಂಟೈನ್ ಮಾಡಬೇಕಿತ್ತು ಒಟ್ಟಿನಲ್ಲಿ. ಮತ್ತೊಬ್ಬ ಗಾಯಾಳು ಕೂಡ ಡಿಸಿ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾನೆ. ಬ್ಯಾರಿಕೇಡ್ನಲ್ಲಿ ನನ್ನ ಕಾಲು ಸಿಕ್ಕಾಕೊಂಡಿತ್ತು, ಸುಮಾರು 15 ಜನ ನನ್ನ ಕಾಲನ್ನ ತುಳಿದುಕೊಂಡು ಹೋದ್ರು, ಕಾಲಿಗೆ ಬಹಳ ಗಾಯ ಆಗಿತ್ತು ಅಂತ ತಿಳಿಸಿದ್ದಾನೆ. ಓವರ್ಫ್ಲೋಡ್ ಆಗಿ ಗೇಟ್ ನಂಬರ್ 1 ಅಲ್ಲಿ ನಾನು ಗೇಟ್ ಓಪನ್ ಮಾಡಿದಾಗ ರಶ್ ಮಾಡಿದಾಗ ಎಲ್ಲರೂ ಒಂದೇ ಸಲ ಹೋಗಬೇಕು ಅಂತ ಹೋಗಿ ಕಂಬಿ ಮೇಲೆ ಬಿದ್ದಿದ್ದು. ಸಡನ್ ಆಗಿ ಆರ್ಗನೈಸ್ ಮಾಡೋ ಬದಲು 2 days ಬಿಟ್ಟು ಆರ್ಗನೈಸ್ ಮಾಡಿ ಇದ್ರೆ ಸೊ ಬೆಟರ್ ಆಗ್ತಿತ್ತು ಅಂತ ಪ್ಲಾನ್ ಆಗಿ ಆರ್ಗನೈಸ್ ಮಾಡಬೇಕಿತ್ತು ಅನಿಸ್ತಿದೆ. ಫೆನ್ಸಿಂಗ್ ಕಂಬಿ ಮೇಲೆ ಬಿದ್ದಿದ್ದು. ನನ್ನ ಕಂಡದ್ರಿಗೆ ಸ್ಟ್ಯಾಂಪೇಡ್ ಇಂದ ಜನ ತುಳಿದಿರೋದಕ್ಕೆ ಅನ್ಕಾನ್ಶಿಯಸ್ ಆಗಿದ್ರು. ನಾನು ಒಂದು 2-3 ಮೆಂಬರ್ಸ್ನ ನೋಡಿದೆ. ಕಾಲ್ ತುಳಿತಕ್ಕೆ ಒಳಗಾಗಿರುವಂತಹ ಮೌನೇಶ್ ಎನ್ನುವಂತಹ ಯುವಕ ಕೂಡ ಡಿಸಿಯ ಮುಂದೆ ತನ್ನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾನೆ. ನನ್ನ ಕಾಲಿನ ಮೇಲೆ ಬಲವಾಗಿ ಬ್ಯಾರಿಕೇಡ್ ಬಿದ್ದಿತ್ತು, ಅದರ ಜೊತೆಗೆ ನನ್ನ ಕಾಲನ್ನ ಸುಮಾರು 15 ಜನ ತುಳಿದುಕೊಂಡು ಸ್ಟೇಡಿಯಂನ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು, ಇದರಿಂದ ನನ್ನ ಕಾಲಿಗೆ ಗಂಭೀರವಾಗಿರುವಂತಹ ಗಾಯವಾಗಿದೆ ಅನ್ನುವಂತಹ ಹೇಳಿಕೆಯನ್ನ ದಾಖಲಿಸಿದ್ದಾನೆ. ಸಿಐಡಿ ಅಧಿಕಾರಿಗಳಿಂದ ಸಾಕ್ಷ್ಯ ಬೇಟೆ ಆರಂಭ, 120 ಸಿಸಿಟಿವಿಗಳ ಪರಿಶೀಲನೆಗೆ ನಿರ್ಧಾರ. ಚಿನ್ನಸ್ವಾಮಿ ಕಾಲ್ ತುಳಿದ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಸಿಐಡಿ ಈಗಾಗಲೇ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಅಲ್ಲದೆ ಇನ್ನಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡುವುದಕ್ಕೆ ಮುಂದಾಗಿದೆ. ಸ್ಟೇಡಿಯಂಗೆ ಎಂಟ್ರಿ ಆಗೋ 3 ರಸ್ತೆಗಳ ಸಿಸಿಟಿವಿ ದೃಶ್ಯ ವಶಕ್ಕೆ ಪಡೆಯುವ ಮೂಲಕ ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ. ಅಲ್ಲದೆ ಸ್ಟೇಡಿಯಂನ ಒಳಗಡೆ ಇರೋ ಸುಮಾರು 120 ಸಿಸಿಟಿವಿ ಪರಿಶೀಲನೆಗೆ ನಿರ್ಧಾರ ಮಾಡಿದೆ. ಸಿಐಡಿ ಸಾಕ್ಷ್ಯ ಬೇಟೆ. ಸಿಐಡಿಯಿಂದ ಇಲ್ಲಿ ತನಕ 42 ಸಿಸಿಟಿವಿ ವಶಕ್ಕೆ ಪಡೆಯಲಾಗಿದೆ. 21 ಗೇಟ್ಗಳಲ್ಲಿನ ಒಟ್ಟು 42 ಸಿಸಿ ಕ್ಯಾಮೆರಾವನ್ನ ವಶಕ್ಕೆ ಪಡೆಯಲಾಗಿದೆ. ಲಿಂಕ್ ರೋಡ್, ಕಬ್ಬನ್ ರೋಡ್, ಕ್ವೀನ್ಸ್ ರೋಡ್ ಸಿಸಿಟಿವಿಯನ್ನು ವಶಕ್ಕೆ ಪಡೆಯಲಾಗಿದೆ. 42 ಸಿಸಿ ಕ್ಯಾಮೆರಾಗಳ ಡಿವಿಆರ್ಗಳು ಕೂಡ ವಶಕ್ಕೆ ಪಡೆಯಲಾಗಿದೆ. ಸ್ಟೇಡಿಯಂ ಒಳಗಡೆಯ 120 ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಲಾಗಿದೆ. 360 ಡಿಗ್ರಿ ಕ್ಯಾಮೆರಾ, ಪೆರಿಫೆರಿಯಲ್ ಹಾಗೂ ನಾರ್ಮಲ್ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸ್ಟೇಡಿಯಂಗೆ ಕನೆಕ್ಟ್ ಆಗುವಂತಹ 3 ರಸ್ತೆಗಳಾದ ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್ ಮತ್ತೆ ಲಿಂಕ್ ರೋಡ್ ಮುಖಾಂತರ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಬಂದಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈಗಾಗಲೇ 21 ಗೇಟ್ಗಳ 42 ಸಿಸಿಟಿವಿಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ಅದಷ್ಟೇ ಅಲ್ಲದೆ ಸ್ಟೇಡಿಯಂನ ಒಳಭಾಗದಲ್ಲಿ 120 ಕ್ಯಾಮ್ರಾಗಳಿರುವಂಥದ್ದು. ಆ 120 ಕ್ಯಾಮ್ರಾಗಳು ಕೂಡ 3 ಮಾದರಿಯಲ್ಲಿವೆ. ಅವನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಐಪಿಎಸ್ ಅಧಿಕಾರಿ ದಯಾನಂದ್ ತಲೆದಂಡ, ಕಾನೂನು ಸಮರಕ್ಕೆ ದಯಾನಂದ್ ಸಿದ್ಧತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದಿಂದ 11 ಜನ ಸಾವನ್ನಪ್ಪಿದ್ರು. ರಾಜ್ಯ ಸರ್ಕಾರದ 3 ತನಿಖೆಗೆ ಆದೇಶವನ್ನ ಕೊಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಐಪಿಎಸ್ ಅಧಿಕಾರಿ ದಯಾನಂದ್ ಸಮರ್ಥವಾಗಿ ವಿಚಾರಣೆ ಎದುರಿಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಗೆ ಅಂತ ನಿಯೋಜನೆ ಆಗಿದ್ದ ಪೊಲೀಸರ ಬಾಡಿ ವಾರ್ನ್ ಕ್ಯಾಮೆರಾ ದೃಶ್ಯಾವಳಿ ಪಡೆಯಲಾಗಿದೆ. ಪೊಲೀಸರನ್ನೇ ನಿಯೋಜನೆ ಮಾಡಿರಲಿಲ್ಲ, ಪೊಲೀಸರ ಕರ್ತವ್ಯ ಲೋಪದಿಂದ ಆಗಿದೆ ಅಂತ ಸರ್ಕಾರ ಮೊಂಡುವಾದ ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಆ ಜಾಗದಲ್ಲಿ
ಇದ್ದ ಪರಿಸ್ಥಿತಿ ವಿವರಣೆ ಮಾಡೋದಕ್ಕೆ ಡಿಜಿಟಲ್ ಎವಿಡೆನ್ಸ್ ಇದಾಗಿದ್ದು, ಈ ಮೂಲಕ ವಿಚಾರಣೆ ಎದುರಿಸೋಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಕಾಲ್ತುಳಿತ ದುರಂತ ಸರ್ಕಾರಕ್ಕೆ ದೊಡ್ಡ ಪಾಠ. ಹೊಸ ಎಸ್ಒಪಿ ರಚಿಸಲು ರಾಜ್ಯ ಸರ್ಕಾರ ಚಿಂತನೆ. ಕಾಲ್ತುಳಿತ ದುರಂತದಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪಾಠ ಕಲಿತುಕೊಂಡಂತೆ ಇದೆ. ಭವಿಷ್ಯದಲ್ಲಿ ಇಂತಹ ದುರ್ಘಟನೆ ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಮುಂದಾಗಿದೆ. ದೊಡ್ಡ ಸಮಾರಂಭ, ಸಭೆ, ವಿಜಯೋತ್ಸವಗಳಿಗೆ ಹೊಸ ನಿಯಮಾವಳಿ ತರೋದಕ್ಕೆ ಮುಂದಾಗಿದೆ. ಹೊಸ ಎಸ್ಒಪಿ ರಚಿಸುವ ಮೂಲಕ ಅವಘಡಗಳಿಗೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕಾಗಿ ಹೊಸ ಕಾಯ್ದೆಯನ್ನೇ ತರೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ. ಗೃಹ ಸಚಿವಾಲಯದ ಅಡಿ ಹೊಸ ಕಾಯ್ದೆ ತಂದು ಪೊಲೀಸ್ ನಿಯಮಾವಳಿ ರೂಪಿಸೋಕೆ ಪ್ಲಾನ್ ಮಾಡ್ಕೊಂಡಂಗಿದೆ. ಮುಂದಿನ ಅಧಿವೇಶನದಲ್ಲೇ ಈ ಸಂಬಂಧ ಮಸೂದೆ ಮಂಡನೆ ಸಾಧ್ಯತೆ ಇದ್ದು, ಸರ್ಕಾರ ಮಾತ್ರ ಅಲ್ಲದೆ ಖಾಸಗಿ ಕಾರ್ಯಕ್ರಮಗಳಿಗೂ ಕಠಿಣ ರೂಲ್ಸ್ ಜಾರಿಗೆ ತರುವ ಸಾಧ್ಯತೆ ಇದೆ. ಯಾವುದೇ ಕಾರ್ಯಕ್ರಮ ನಡೆದರೂ ಪರ್ಮಿಷನ್ ಕೊಡೋದಕ್ಕೆ ಪೊಲೀಸ್ ಇಲಾಖೆಗೆ ಸುಪ್ರೀಂ ಪವರ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಗತ್ಯ ಅನುಮತಿಗಳು, ಸ್ಥಳ ನಿಗದಿ, ಜನರ ಪ್ರಮಾಣ, ಭದ್ರತೆಗೆ ಸಿಬ್ಬಂದಿ ನಿಯೋಜನೆ, ಆಂಬ್ಯುಲೆನ್ಸ್ ವ್ಯವಸ್ಥೆ, ಮೊಬೈಲ್ ಕ್ಲಿನಿಕ್ಗಳು, ಸ್ವಚ್ಛತೆ ಸೇರಿ 10 ಹಲವು ನಿರ್ದಿಷ್ಟ ನಿಯಮಾವಳಿಗಳ ರಚನೆ ಮಾಡಲಿದ್ದು, ಈ ಸಂಬಂಧ ಗೃಹ ಇಲಾಖೆಯಿಂದ ಪ್ರಸ್ತಾವನೆ ಸಿದ್ಧಪಡಿಸೋಕೆ ಸರ್ಕಾರ ತಯಾರಿ ನಡೆಸಿದೆ. ಕಾಲ್ತುಳಿತ ದುರಂತದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಮಹತ್ವದ ಹೆಜ್ಜೆ ಇಡುವುದಕ್ಕೆ ಈಗ ಮುಂದಾಗಿದೆ. ದೊಡ್ಡದಾದಂತಹ ಕಾರ್ಯಕ್ರಮಗಳು, ಸಭೆ, ಸಮಾವೇಶಗಳು, ಈ ಥರದ ಖಾಸಗಿ ಕಾರ್ಯಕ್ರಮ ಇರಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಿರಲಿ, ಅದನ್ನು ಮಾಡಬೇಕು ಅಂತಂದರೆ ಒಂದು ವಿಶೇಷವಾದಂಥ ನಿಯಮಾವಳಿಗಳನ್ನು, SOPಗಳನ್ನು ರಚನೆ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಆದರೆ ಪ್ರತ್ಯೇಕ ಕಾಯ್ದೆ ಇದಕ್ಕಾಗಿ ತರಬೇಕು ಅನ್ನುವಂಥ ಚಿಂತನೆ ಕೂಡ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ನಡೀತಿದೆ. ಮುಂಬರುವಂಥ ಅಧಿವೇಶನದಲ್ಲಿ ಇದಕ್ಕೆ ಆದಂತಹ ಪ್ರತ್ಯೇಕ ವಿಧೇಯಕವನ್ನು ಮಂಡನೆ ಮಾಡಿ ಅಂಗೀಕಾರ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಗೃಹ ಸಚಿವಾಲಯದ ಅಡಿಯಲ್ಲಿ ವಿಶೇಷವಾದಂತಹ ನಿಯಮಾವಳಿಗಳನ್ನು ರೂಪಿಸಿ ಪ್ರಸ್ತಾವನೆ ಸಿದ್ಧಪಡಿಸುವ ಕಾರ್ಯ ಕೂಡ ಈಗ ಪ್ರಗತಿಯಲ್ಲಿದೆ. ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಜನ ಸೇರಿಸಬೇಕು, ಯಾವೆಲ್ಲ ನಿಬಂಧನೆಗಳು, ಷರತ್ತುಗಳು ಇರಬೇಕು, ಅವಘಡಗಳನ್ನು ತಪ್ಪಿಸೋದಕ್ಕಾಗಿ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು, ಎಲ್ಲವನ್ನು ಕೂಡ ಈ ಒಂದು ಕಾಯ್ದೆಗೆ ಸೇರಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಈ ಸಂಬಂಧಪಟ್ಟಂತೆ ಮುಂಬರುವಂಥ ಅಧಿವೇಶನದಲ್ಲಿ ವಿಧೇಯಕ ಕೂಡ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ. ಜೊತೆಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋದಕ್ಕೆ ಪೊಲೀಸ್ ಇಲಾಖೆಗೆ ಸುಪ್ರೀಂ ಪವರ್ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಸರ್ಕಾರ ಬಂದಿದೆ. ಒಟ್ನಲ್ಲಿ ಕಾಲ್ತುಳಿತ ಪ್ರಕರಣದ ನಂತರ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರ ಹೊಸ SOP ರಚಿಸೋಕೆ ಮುಂದಾಗಿದೆ. ಈ ಮೂಲಕ ದೊಡ್ಡ ಅನಾಹುತಗಳನ್ನ ತಪ್ಪಿಸೋಕೆ ಚಿಂತನೆ ನಡೆಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.